ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಉದ್ಧಾರ ಆಗಬೇಕು, ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು, ನಮ್ಮ ದೇಶ ಮುಂದುವರಿಬೇಕು, ನಮ್ಮಲ್ಲಿ ದೇಶಭಕ್ತಿ ಜಾಸ್ತಿ ಆಗಬೇಕು. ಈ ಕಳಕಳಿ ಯಾರಿಗಿಲ್ಲ? ನಾವು ನೋಡಿ ಈ ಥರ ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮಲ್ಲಿ ಜಾಸ್ತಿ ಇದೆ. ಅದಕ್ಕೆ ಮೊದಲನೇ ಸ್ಟೆಪ್ಪು ನೋಡಿ, ನಮ್ಮ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದವರಾದರೂ ಅವರು ಚಾಣಾಕ್ಷರಂತೆ, ಭಾಳ ಬುದ್ಧಿವಂತರಂತೆ, 15 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಅವರೇನೋ ಮೂಡೋದ್ರಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ದು. 40 ವರ್ಷದ ರಾಜಕೀಯ ಜೀವನ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಹೇಳ್ತೀವಿ, ಇಡೀ ಮೈಯ ಕಪ್ಪಾಗಿದೆಯಲ್ಲಪ್ಪ, ಕಪ್ಪು ಚುಕ್ಕೆಯಲ್ಲಿ ಹುಡ್ಕೋದು ಅಂತ ಹೇಳ್ದಾಗ ಏನಾಗುತ್ತೆ, ಇವ್ರದ್ದು ಒಂದೊಂದೇ ಬರುತ್ತೆ. ಮೊನ್ನೆ ಯಾರೋ ವಿರೋಧ ಪಕ್ಷದವ್ರು ಯಾರೋ ಅವ್ರದ್ದು ಲೋಕಾಯುಕ್ತದಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳು, ಪೊಲೀಸ್ ಸ್ಟೇಷನ್ ಆಗಿರ್ತಕ್ಕಂಥ ಪ್ರಕರಣ ಓದ್ತಾಯಿದ್ದು. ನೋಡಿದ್ರೆ 40ಕ್ಕಿಂತ ಹೆಚ್ಚು ಪ್ರಕರಣಗಳು ಸಿದ್ದರಾಮಯ್ಯನವ್ರ ಮೇಲಿದೆ. ಅವರೇನು ಪ್ರಾಮಾಣಿಕರಲ್ಲ, ಸತ್ಯಹರಿಶ್ಚಂದ್ರಲ್ಲ, ಅವರಲ್ಲೂ ಕಪ್ಪು ಚುಕ್ಕೆಗಳು ಬೇಕಾದಷ್ಟಿದೆ. ಆದರೆ ಅವ್ರಿಗವರೇ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವ್ರಿಗವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಮತ್ತು ಒಂದು ಪಕ್ಷ ಅವ್ರ ಹಿಂದಿರೋದ್ರಿಂದ ಏನಾಗಿದೆ, ಅವ್ರನ್ನ ಸತ್ಯಹರಿಶ್ಚಂದ್ರ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ರಾಜಕೀಯದಲ್ಲಿ ನಡೀತಾ ಇದೆ. ಇದು ನಮ್ಮ ದೇಶದ ದುರಂತ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗ 13 ಸೈಟ್ ಕೇಳಿದ್ರಂತೆ, ನಮ್ಮ ಮೂಡಾದವರು 14 ಸೈಟ್ ಕೊಟ್ರಂತೆ. ನಾವು 10 ವರ್ಷದಿಂದ ಒಂದು ಸೈಟ್ ಕೇಳ್ತಾ ಇದ್ದೀವಿ ರೀ, ಕೊಟ್ಟಿಲ್ಲ ಇನ್ನೂ. ನೋಡಿ ಇದೇನಾಗುತ್ತೆ ಅಂತ, ಮುಖ್ಯಮಂತ್ರಿ ಆಗಿರೋರು ಕಮಿಷನರ್ನ ನೇಮಿಸೋದು, ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಅವರ ಪ್ರಭಾವ, ಅವರ ಅಧಿಕಾರ ಇದ್ದೇ ಇರುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಅವ್ರ ಮಾತನ್ನ ಕೇಳ್ತಾರೆ. ಇವರು ಕಳ್ತನ ಅಲ್ಲದೆ ನೆಟ್ಟಿಗೆ ಆಡಳಿತ ಮಾಡಬೇಕು ಅಂತಂದರೆ ಆಫೀಸ್ ಫೈಲ್ಗಳಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ತಾರೆ ಮತ್ತು ನೋಟ್ಸ್ಗಳಿಗೆ ಹಾಕ್ಬಿಟ್ಟು ಕಳಿಸ್ತಾರೆ. ಈ ಕಳ್ತನ ಮಾಡಬೇಕು ಅಂದರೆ, ನಾನು ಕಳ್ತನ ಮಾಡ್ತಿದ್ದೀನಿ, ನಾನು ಕಾನೂನು ಬಿಟ್ಟು ವ್ಯವಹಾರ ನಡೆಸ್ತಿದ್ದೀನಿ, ಯಾರು ನೋಟ್ ಹಾಕೋದಿಲ್ಲ ರೀ, ಎಲ್ಲ ಬಾಯಿ ಮಾತಲ್ಲಿ ನಡೆಯೋದು. ಬಾಯಿ ಮಾತಲ್ಲಿ ಯಾಕೆ ನಡೆಯುತ್ತೆ ಅಂದರೆ, ಇವರು ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥ ಅಧಿಕಾರಿನೇ ಇಲ್ಲಿ ಕೂತಿರ್ತಾನೆ. ಹಾಗಾಗಿ ಏನಾಗುತ್ತೆ, ಬಾಯಿ ಮಾತಿನ ಅಧಿಕಾರಿ ನಡೆದಿರುತ್ತೆ. ಇವರು ನಾನು ಅಧಿಕಾರ ನಾನು ಏನಾದ್ರು ನೋಟಲ್ಲಿ ಸೈನ್ ಮಾಡಿದ್ದೀನಾ, ನಾನು ಈ ಥರ ಇದನ್ನು ಕಳಿಸಿದ್ದೀನ, ಆರ್ಡರ್ ಕಳಿಸಿದ್ದೀನ, ಫೈಲ್ ತೆಗೀರಿ ಅಂತಾರೆ. ನೀವೊಬ್ಬರೇ ಅಲ್ಲ, ಸಿದ್ದರಾಮಯ್ಯನವರ ಬುದ್ಧಿವಂತರು. ಕಳ್ತನ ಮಾಡಬೇಕು ಅಂದರೆ ಯಾವುದೇ ಕಳ್ಳ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದಿಲ್ಲ, ಯಾವುದೇ ಕಳ್ಳ ಅಫಿಡವಿಟ್ ಮಾಡೋದಿಲ್ಲ, ಯಾವುದೇ ಕಳ್ಳ ಫೈಲಲ್ಲಿ ಸೈನ್ ಹಾಕಿ ಮಾಡೋದಿಲ್ಲ. ಏನು ಅಂದರೆ ಕತ್ಲಲ್ಲಿ ಗೊತ್ತಿಲ್ಲದ ಹಾಗೆ ಮಾಡ್ತಾನೆ. ಹಾಗೆ ನೀವು ನೇಮಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಮೌಖಿಕವಾಗಿ ಓರಲ್ಲಾಗಿ ಆರ್ಡ್ರ್ ಕೊಟ್ಟುಬಿಟ್ಟು ಕೆಲಸ ಮಾಡಿಸ್ಕೊಂಡು ಮುಖ್ಯಮಂತ್ರಿಯಾಗಿ ಏನೇ ಕಳ್ಳಾಟ ನಡೆದ್ರು ನೀವೇ ಸ್ವಾಮಿ ಜವಾಬ್ದಾರರು, ಅದನ್ನು ಹೊತ್ಕೊಳ್ಳಿ. ನೀವು ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಾದಿಸಿ ಜಾಸ್ತಿ ಅಡುಗೆ ಮಾಡ್ತಿದ್ದವರು ನೀವು. ನಿಮ್ಮ ಮೇಲೆ ಆಪಾದನೆ ಬಂದಾಗ ನೀವು ಪ್ರಾಮಾಣಿಕರು, ಚಾಣಾಕ್ಷರು, ಬುದ್ಧಿವಂತರು ಎಲ್ಲ ಹೇಳ್ತೀರಾ. ಹಿಂದೆ ವರ್ಗದಿಂದ ಬಂದಿರತಕ್ಕಂಥವ್ರು ಸತ್ಯಹರಿಶ್ಚಂದ್ರನ ವಂಶಸ್ಥರು ಅಂತ ಹೇಳ್ಕೊಳ್ಳೋದು ನೀವು. ರಾಜೀನಾಮೆ ಕೊಡಬೇಕಲ್ವಾ? ರಾಜೀನಾಮೆ ಕೊಡದೆ ತನಿಖೆ ಎದುರಿಸಿ ಸ್ವಾಮಿ, ಏನು ಮೇಲೆ ಪಂಕ್ತಿ ಹಾಕ್ತಿದ್ದೀರಿ ನೀವು? ಎಲ್ಲ ಕರ್ನಾಟಕದಲ್ಲಿ ಗುರು ನಿಂತ್ಕೊಂಡು ಹುಚ್ಚ ಹೋದರೆ ಶಿಷ್ಯ ಓಡಾಡ್ಕೊಂಡು ಹುಚ್ಚ ಅಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀರ ನೀವು. ತಪ್ಪು. ಏನು ಅಂತಂದರೆ 13 ಸೈಟ್ ಕೇಳಿದ್ರೆ 14 ಸೈಟ್ ತೊಗೊಂಡಿದ್ದೀರಂತೆ, ಅದು 60 ಕೋಟಿ ರೂಪಾಯಿ ಅಂತೆ. ಎಲ್ಲೋ ಪ್ಯಾಲೇಸ್ ಕಟ್ತಿದ್ದೀರಂತೆ, ಅದು ಕೇಳಿ ಬರ್ತಾಯಿದೆ ನ್ಯೂಸು. ಇದೆಲ್ಲ ಏನು ಅಂತಂದರೆ, ಇಷ್ಟೆಲ್ಲ ಇದಿದ್ದಾಗ ನನ್ನ ಮೇಲೆ 40 ವರ್ಷದ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತೀರ. ಎಂಥದ್ದು ಕಪ್ಪು ಚುಕ್ಕೆ ಇಲ್ಲ, ಇಡೀ ಮೈಯ ಕಪ್ಪಾಗಿ ಹೋಗಿದೆ. ನಿಮ್ಮ ಕೈ ಇಟ್ಟು ಕಡೆಗೆಲ್ಲ ಭ್ರಷ್ಟಾಚಾರ ಮಾಡ್ತಾಯಿದೆ. ಏನು 40% ಲಂಚ ಅಂತ ಹೇಳ್ತಿದ್ರಿ, ನಿಮ್ಮದು 100% ಲಂಚ ಅಲ್ಲ ರೀ, 200% ಲಂಚ, 300% ಲಂಚ. ಈ ಥರ ಸರ್ಕಾರದ ಮುಖ್ಯಸ್ಥರಾಗಿ ಇಡೀ ದೇಶವನ್ನೇ ಕೊಳ್ಳೆ ಹೊಡೆ ಕೊಟ್ಟಿದ್ದೀರ. ಪರ್ಸೆಂಟೇಜ್ ಅನ್ನೋದು ಏನು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.